ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತಾಡ್ತಾ ಇರುವಂಥದ್ದು. ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಸಿಂಹ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಆಷಾಢ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ನಾಯಕತ್ವ ಗುಣದಿಂದ ಅಧಿಕಾರಿಗಳ ಗಮನ ಅನ್ನುವಂಥದ್ದು ನಿಮ್ಮ ಮೇಲೆ ಬರ್ತದೆ. ಆದರೆ ನೀವು ಕಚೇರಿಯಲ್ಲಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ತಾಳ್ಮೆಯಿಂದ ನಡ್ಕೊಂಡ್ರೆ ನಿಮ್ಮ ಯಶಸ್ಸು ಅನ್ನುವಂಥದ್ದು ಖಂಡಿತ ಇದೆ. ವ್ಯಾಪಾರದಲ್ಲಿ ಬೆಳವಣಿಗೆಯ ಸೂಚನೆ ಕಾಣ್ತಾ ಇದೆ. ಹೊಸ ವ್ಯಾವಹಾರಿಕ ಸಂಪರ್ಕಗಳು ಲಾಭವನ್ನು ತಂದುಕೊಡುತ್ತದೆ. ಈ ಆಷಾಢ ಮಾಸದಲ್ಲಿ ಹೊಸದಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಪಾರ್ಟ್ನರ್ಶಿಪ್ ಮಾಡಬೇಕು ಅನ್ನೋಂತಿದ್ರೆ ಅದು ನೀವು ಮುಂದೂಡುವಂಥದ್ದು ಬಹಳ ಒಳ್ಳೆಯದು. ಹಳೆಯ ಯೋಜನೆಗಳು ಮೊದಲು ನೀವು ಪೂರ್ಣ ಮಾಡಬೇಕಾಗ್ತದೆ. ಆರ್ಥಿಕವಾಗಿ ಈ ಮಾಸದಲ್ಲಿ ಉತ್ತಮವಾಗಿರ್ತದೆ. ಆದಾಯ ಹೆಚ್ಚಾಗುವುದರ ಜೊತೆಗೆ ಕೆಲವೊಂದು ಅನಿರೀಕ್ಷಿತ ಖರ್ಚು ವೆಚ್ಚಗಳು ಬರ್ತಾ ಇರ್ತದೆ. ಉಳಿತಾಯದ ಕಡೆ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಲಾಭ ಅನ್ನುವಂಥದ್ದು ಕಂಡುಕೊಡ್ತೀರಾ. ಇನ್ನು ಕುಟುಂಬದಲ್ಲಿ ಸಂತೋಷವಾದಂಥ ವಾತಾವರಣ ಅನ್ನುವಂಥದ್ದು ಇರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಿಂದ ನೀವು ಸಂತೋಷವಾದಂಥ ಸುದ್ದಿ ಅನ್ನುವಂಥದ್ದು ನೀವು ಕೇಳ್ತೀರಾ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗ್ತದೆ. ಪ್ರೀತಿ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ನೀವು ಸಂಗಾತಿಯೊಂದಿಗೆ ಉತ್ತಮವಾದಂಥ ಸಮಯವನ್ನು ನೀವು ಪಡೆದುಕೊಳ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ಈ ಮಾಸ ಅನ್ನುವಂಥದ್ದು ಒಂದು ಉತ್ತಮವಾದಂಥ ಮಾಸವಾಗಿದೆ. ಸ್ಪರ್ಧಾತ್ಮಕವಾದ ಪರೀಕ್ಷೆಯನ್ನು ನೀವು ಪ್ರಯತ್ನ ಮಾಡ್ತಾ ಇದ್ರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಉತ್ತಮವಾಗಿರುತ್ತದೆ. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಪಡೆದುಕೊಂಡು ವಿಶ್ರಾಂತಿಯನ್ನು ಮಾಡಬೇಕಾಗ್ತದೆ. ಇನ್ನು ನೀವು ಆಷಾಢ ಮಾಸದಲ್ಲಿ ಪ್ರತಿ ಭಾನುವಾರ ಕೂಡ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಣೆ ಮಾಡಿ ನಂತರ ಶಿವನ ದೇವಾಲಯದಲ್ಲಿ ದೀಪವನ್ನು ಹಚ್ಚಿ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಬಡವರಿಗೆ ಕೆಂಪು ಬಟ್ಟೆಯನ್ನು ನೀವು ದಾನ ಮಾಡಿದರೆ ನೀವು ಉದ್ಯೋಗ ಮತ್ತು ಗೌರವ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ನಿಮಗೆ ಅದೃಷ್ಟದ ದಿನಗಳು ಭಾನುವಾರ ಮತ್ತು ಮಂಗಳವಾರ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಚಿನ್ನ. ಅದೃಷ್ಟದ ಸಂಖ್ಯೆ 1 ಮತ್ತು 9. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹ ರಾಶಿಯವರ ಸಂಪೂರ್ಣ ಈ ಮಾಸದ ಭವಿಷ್ಯ. ನಿಮ್ಮದು ಕೂಡ ಸಿಂಹ ರಾಶಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಸ್ಕ್ರೀನ್ನಲ್ಲೇ ಕಾಣ್ತಾ ಇರುವಂಥ ಈ ನಂಬರ್ಗೆ ಕರೆ ಮಾಡಿ. ಮುಂದಿನ ಒಂದು ವೀಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.